ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ವೆಜ್ ಮೋಮೋಸು ಮಾಡ್ತಾಯಿದ್ದೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸು ಬೀನ್ಸು, ಕ್ಯಾರೆಟ್, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು. ಫಸ್ಟ್ ನಾವು ಇದೆಲ್ಲ ಕಟ್ ಮಾಡಿಕೊಂಡು ತುರ್ಕೊಳ್ಳೋಣ ಚಿಕ್ಕದಾಗಿ. ಇವಾಗ ನೆಕ್ಸ್ಟ್ ಟೊಮೆಟೊ ಚಟ್ನಿ, ಖಾರ ಚಟ್ನಿಗೆ ಟೊಮೆಟೊ 2, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ. ಇದು ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ. ಇದು ಬೇಯಲಿ. ನಾನು ಪಾತ್ರೆನ ಸ್ಟವ್ ಮೇಲೆ ಇಕ್ಕಿ ಉಪ್ಪು ಮತ್ತು ನೀರನ್ನು ಹಾಕಿ ಬೇಯಿಸ್ತಾಯಿದ್ದೀನಿ. ಈ ಟೊಮೆಟೊ ಚಟ್ನಿಗೆ ಮೋಮೋಸ್ ಚೆನ್ನಾಗಿರುತ್ತೆ. ಇದು ಈ ಕಡೆ ಬೇಯ್ತಾ ಇರಲಿ. ಇವಾಗ ನಾವು ಮೋಮೋಸ್ ಮಾಡೋಕ್ಕೆ ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ. ಅದಕ್ಕೆ 1/4 kg ಮೈದಾ, ಸ್ವಲ್ಪ ಉಪ್ಪು, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರಿ ಹಿಟ್ಟು ಥರ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ. ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಸಾಫ್ಟಾಗಿ ಬರಬೇಕು. ಮಿಕ್ಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 1/4 ಗಂಟೆ ಹಂಗೆ ಇರಲಿ. ಆವಾಗಲೇ ಅದು ಸಾಫ್ಟಾಗಿ ಸ್ಮೂತಾಗಿರುತ್ತೆ. ಒಂದು ಕವರ್ ಹಾಕಿ ಅದು ಮುಚ್ಚಿಬಿಡೋಣ. ಇವಾಗ ಟೊಮೆಟೊ ಚಟ್ನಿಗೆ ಎಲ್ಲ ಬೇಯಿಸಾಯಿತು, ಎಲ್ಲ ಬೆಂದಿದೆ. ಆ ಟೊಮೆಟೊ ಮೇಲೆ ಇರೋದು ಸಿಪ್ಪೆನ ತೆಗೆದ್ಬಿಡಿ. ತೆಗೆದ್ಬಿಟ್ಟು ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಸಿಪ್ಪೆ ತೆಗೆದ್ಬಿಟ್ಟು ಬಿಸಿದೆ ಸಿಪ್ಪೆ ತೆಗೆದ್ಬಿಡೋಣ. ಒಂದೊಂದಾಗಿ ಸಿಪ್ಪೆ ತೆಗೆದ್ಬಿಡೋಣ. ಇವಾಗ ತುರಿದಿರೋ ಕಾಯಿನ ಅದರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಬೇಕು. ಇವಾಗ ಬಾಣಲೆ ಇಟ್ಕೊಳ್ಳೋಣ. ಆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಈ ಚಟ್ನಿ ರುಬ್ಬಿಡೋಣ. ಮೋಮೋ ಸ್ಟಫಿಂಗ್ಗೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಅದರಲ್ಲಿ ಕಟ್ ಮಾಡಿರೋ ಬೆಳ್ಳುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾವು ಚಿಕ್ಕದಾಗಿ ತುರಿದಿರೋ ತರಕಾರಿಯನ್ನು ಆ ಎಣ್ಣೆಯಲ್ಲಿ ಹಾಕೋಣ. ಮಸಾಲ ರೆಡಿ ಆಗ್ತಾಯಿದೆ. ಎಲ್ಲ ತರಕಾರಿ ಹಾಕೋಣ. ಕ್ಯಾರೆಟು, ಬೀನ್ಸು, ಕ್ಯಾಬೇಜು, ಕ್ಯಾಪ್ಸಿಕಮ್ 4 ತುರಿದಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ಅದರಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಮತ್ತು ಮ್ಯಾಗಿ ಮಸಾಲ ಹಾಕಿದ್ದೀನಿ ನಾನು. ಬೇರೆ ಯಾವ ಮಸಾಲನೂ ಹಾಕಿಲ್ಲ. ಇದು ಸಾಕು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ತರಕಾರಿಯಿಂದ ನೀರು ಬರುತ್ತೆ, ಅದು ನೀರೆಲ್ಲ ಹೋಗೋ ಥರ ನಾವು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಲಿ. ಅದು ಮ್ಯಾಗಿ ಮಸಾಲ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆ ತರಕಾರಿ ಎಲ್ಲ ಇರೋ ನೀರನ್ನು ಅದು ಡ್ರೈ ಆಗಲಿ. ಅದರಲ್ಲಿ ಅದು ಬೆಂದುಬಿಡುತ್ತೆ. ಇವಾಗ ನಾವು ಟೊಮೆಟೊ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಚಿಕ್ಕ ಬಾಣಲೆ ಇಟ್ಟಿದ್ದೀನಿ. ಅದರಲ್ಲಿ 1-2 ಸ್ಪೂನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಆ ಎಣ್ಣೆಯಲ್ಲೇ ನಾನು ಸ್ವಲ್ಪ ಮ್ಯಾಗಿ ಮಸಾಲನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಮ್ಯಾಗಿ ಮಸಾಲ ಸಾಕು, ಜಾಸ್ತಿ ಬೇಡ. ಎಣ್ಣೆಯಲ್ಲೇ ಫ್ರೈ ಆಗಲಿ ಅದು. ಆಮೇಲೆ ನಾವು ಬೇಯಿಸ್ಕೊಂಡು ರುಬ್ಕೊಂಡಿರೋ ಮಸಾಲಾನ ಅದ್ರಲ್ಲಿ ಹಾಕ್ತಾಯಿದ್ದೀನಿ. ನಾನು ಉಪ್ಪು ಹಾಕ್ತಿಲ್ಲ. ಉಪ್ಪು ಸರಿ ಇಟ್ಟು ಬೇಯಿಸುವಾಗ ಹಾಕಿದ್ದೀನಲ್ಲ ಉಪ್ಪು, ಅದೇ ಸರಿಗಿದೆ. ನೀವು ಬೇಕಂದರೆ ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಕೊದಿಲಿ ಅದು. ಬೇರೆ ಏನು ಬೇಡ ಇದಕ್ಕೆ. ನಾನು ಅರಿಶಿನ ಮೊಂಡೆಲ್ಲ ಸೇರಿಸಲ್ಲ. ಅದು ಸೇರಿಸಿದ್ರೆ ಟೇಸ್ಟ್ ಬರುತ್ತೆ, ಆದರೆ ನಾನು ಸೇರಿಸಲ್ಲ. ಅದು ಸ್ವಲ್ಪ ಪ್ರಾಬ್ಲಮ್ ಅಂತ. ಚೆನ್ನಾಗಿ ಕೊದಿಲಿ.
ಇವಾಗ ಟೊಮೆಟೊ ಚಟ್ನಿ ರೆಡಿ, ಮೊಮೋಸ್ ಸ್ಟಫಿಂಗು ರೆಡಿ. ನಾವು ಮೊಮೋಸ್ ಮಾಡೋಣ ಇವಾಗ. ಚಟ್ನಿನೂ ರೆಡಿ ಆಯಿತು, ಸ್ಟಫಿಂಗು ರೆಡಿಯಾಗಿದೆ. ನಾವಿವಾಗ ಮೊಮೋಸ್ ರೆಡಿ ಮಾಡ್ಕೊಳ್ಳೋಣ. ನಾವು ಕಲಸಿರೋ ಹಿಟ್ಟನ್ನ ಇನ್ನೊಂದು ಸರ್ತಿ ಎತ್ತಿ ಚೆನ್ನಾಗಿ ಕಲಿಸ್ಬಿಟ್ಟು ಚಿಕ್ಕದು ಪೂರಿ ಹಿಟ್ಟು ಥರ ನಾವು ಮಾಡ್ಕೊಳ್ಳೋಣ. ಅದು ನಾವು ಪೂರಿ ಹೆಂಗೆ ಒತ್ತೀವೋ ಆ ಥರ ಆ ಶೇಪ್ಗೆ ಒತ್ಬಿಟ್ಟು ಚಿಕ್ಕ ಸೈಜಲ್ಲಿ ಒತ್ಬಿಟ್ಟು ಆ ಸ್ಟಫಿಂಗ್ ಎತ್ತಿ ಸ್ವಲ್ಪ ಸೆಂಟ್ರಲ್ಲಿ ಇಕ್ಕೋಣ. ಸೆಂಟ್ರಲ್ಲಿ ಇಟ್ಬಿಟ್ಟು ನಾವು ಫೋಲ್ಡ್ ಮಾಡಬೇಕು. ಸ್ಯಾರಿ ಫ್ಲಿಟ್ ಹೆಂಗೆ ನಾವು ಮಾಡ್ತೀರಾ ಆ ಥರ ಫೋಲ್ಡ್ ಮಾಡಬೇಕು. ಎಲ್ಲ ಫೋಲ್ಡ್ ಮಾಡಿ ಫುಲ್ ಜಾಯಿನ್ ಮಾಡಿ. ನಾವು ರೌಂಡ್ ಆಗು ಮಾಡ್ಬೋದು, ಉದ್ದನೂ ಮಾಡ್ಬೋದು. ಮಾಡಿ ಚೆನ್ನಾಗಿ ಫೋಲ್ಡ್ ಮಾಡಿ. ಈ ಕಡೆ ಆ ಕಡೆ ಎಲ್ಲ ಚೆನ್ನಾಗಿ ಓಪನ್ ಮಾಡ್ದಂಗೆ ಅದು ಇರಬೇಕು. ಈ ಥರ ಮಾಡಿದ್ದೀನಿ. ಇನ್ನೊಂದು ಮಾಡಿ ತೋರಿಸ್ತೀನಿ. ಪೂರಿ ಸೈಜ್ಗೆ ಹೆಚ್ಕೊಳ್ಳೋಣ. ಸೆಂಟ್ರಲ್ಲಿ ಸ್ಟಫಿಂಗ್ ಇಟ್ಟು ಸ್ವಲ್ಪ ಸ್ವಲ್ಪ ಎತ್ತಿ ಫೋಲ್ಡ್ ಮಾಡಬೇಕು. ಒಂದರಿಂದ ನಾವು ಫೋಲ್ಡ್ ಮಾಡಿದ್ರೆ ಅದು ಕರೆಕ್ಟಾಗಿ ಬರುತ್ತೆ. ಈ ಥರ ಫೋಲ್ಡ್ ಮಾಡಬೇಕು. ನಾನೆಲ್ಲ ಮಾಡಿ ತೋರಿಸ್ತೀನಿ. ಈ ಥರ ಮಾಡಿದ್ದೀನಿ ನೋಡಿ. ಈ ಥರ ಮಾಡಿ ನಾವು ಓಪನ್ ಮಾಡಬಾರ್ದು, ಆ ಥರನೇ ಫೋಲ್ಡ್ ಮಾಡಬೇಕು. ಈಗ ನನ್ನ ಹತ್ರ ಸ್ಟೀಮರ್ ಇಲ್ಲ, ಅದಕ್ಕೆ ಇಡ್ಲಿ ಪಾತ್ರೆಯನ್ನು ತಂದಿದ್ದೀನಿ. ಇಡ್ಲಿ ಪಾತ್ರೆಗೆ ಕೆಳಗೆ ನೀರು ಹಾಕ್ಬಿಟ್ಟು ಇಡ್ಲಿ ತಟ್ಟೆ ಮೇಲೆ ಎಣ್ಣೆ ಹಚ್ಚಿ ನಾವು ಮಾಡಿರೋ ಮೊಮೋಸ್ನ ಅದ್ರ ಮೇಲೆ ಇಕ್ಕೋಣ. ಒಂದ್ರ ಪಕ್ಕ ಒಂದು ಇಕ್ಕೋಣ, ಒಂದ್ರ ಮೇಲೆ ಒಂದು ಬೇಡ. 2 ಪ್ಲೇಟ್ ಮೇಲೆ ಒಂದ್ರ ಮೇಲೆ ಒಂದು ಇಟ್ಟಿದ್ದೀನಿ ನಾನು. ಬೇಯಲಿ, ಒಂದು 10ರಿಂದ 15 ನಿಮಿಷ ಬೇಯಬೇಕದು. ಎರಡು ಪ್ಲೇಟ್ ಮೇಲೆ ಇಟ್ಟಿದ್ದೀನಿ ನೋಡಿ. ಒಂದು 10ರಿಂದ 15 ನಿಮಿಷ ಬೇಯಲಿ ಅದು. ನೋಡಿ ಇವಾಗ ಬೆಂದಿದೆ. ಓಪನ್ ಮಾಡಿ ಒಂದು 2 ನಿಮಿಷ ಬಿಟ್ಟು ನಾವು ಎತ್ತಿದ್ರೆ ಅದು ಕ್ಲೀನಾಗಿ ಬರುತ್ತೆ, ಅಂಟ್ಕೊಳ್ಳಲ್ಲ. ಇವಾಗ ಬಿಸಿ ಬಿಸಿ ಮೊಮೋಸ್ ರೆಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.